ಎಲ್ಲಿ ಎಲ್ಲಿ ಕ್ಯಾಮ್ರಾ ನೋಡೋದಾ? ಎಲ್ರಿಗೂ ನಮಸ್ಕಾರ. ಸೊ ಮೈಸೂರಲ್ಲಿ ಒಂದು ದೊಡ್ಡ ವೆಡ್ಡಿಂಗ್ ನಮ್ಮ ಧನುದು. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಬ್ಬರು ಜೋಡಿನೂ ತುಂಬ ಚೆನ್ನಾಗಿದೆ. ಒಬ್ಬರು ಡಾಕ್ಟರ್, ಒಬ್ಬರು ಆ್ಯಕ್ಟರ್. ಸೊ ಇಬ್ರಿಗೂ ಒಳ್ಳೇದಾಗಲಿ. ಸೊ ಮೈಸೂರಲ್ಲಿ ಜನರಲಿ ಬೆಂಗಳೂರಲ್ಲಿ ಮದುವೆಗಳು ನಡೀತಾನೆ ಇರುತ್ತೆ, ಬಟ್ ಇಲ್ಲಿ ಇಷ್ಟು ದೊಡ್ಡ ಮದುವೆ ನಡೆದಿರೋದು ಭಾಳ ಖುಷಿ ಕೊಡೋಂಥ ವಿಷಯ. ಆ್ಯಂಡ್ ಮೈಸೂರಲ್ಲಿ ಮದುವೆ ಮಾಡಿ ಡಿಸೈಡ್ ಮಾಡಿದ್ದಕ್ಕೆ ಧನಂಜಯ್ ಅವ್ರಿಗೂ ಒಂದು ಥ್ಯಾಂಕ್ಸ್. ಯಾಕಂದರೆ ಸಾಂಸ್ಕೃತಿಕ ನಗರಿ. ಸೊ ಇಲ್ಲಿ ಈ ಥರದೊಂದು ವೆಡ್ಡಿಂಗು ತುಂಬ ಸ್ಪೆಷಲಿ, ಜನಕ್ಕೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಓವರಾಲ್ ಥ್ಯಾಂಕ್ ಯು. ಎಲ್ಲ ಮೀಡಿಯಾದವರು ಇದನ್ನು ಚೆನ್ನಾಗಿ ಕವರ್ ಮಾಡಿ ನೀವೆಲ್ಲರೂ ಸಪೋರ್ಟ್ ತೋರಿಸ್ತಾ ಇದ್ದೀರಾ. ಇಬ್ರಿಗೂ ಒಳ್ಳೇದಾಗಲಿ, ಇಬ್ಬರ ಸಾಂಸಾರಿಕ ಜೀವನ ಚೆನ್ನಾಗಿರಲಿ. ಥ್ಯಾಂಕ್ ಯು. ಹಾಂ, ಇಲ್ಲ ನಿಮ್ದು ಯಾವುದು ಕ್ಲಬ್ ಇಲ್ವೋ? ಇಲ್ಲಿ ಓಪನ್ ಆಗಿಲ್ವಾ? ಇಲ್ಲ, ಅದು ಇದೊಂಥರ ಒಳ್ಳೆ ಫೇಸ್. ಸ್ವಲ್ಪ ಲೇಟಾಗಿ ಎಂಟ್ರ್ ಆಗಿದ್ದಾರೆ. ಸೊ ಇಲ್ಲಿಂದ ಈ ಕ್ಲಬ್ ಚೆನ್ನಾಗಿ ನಡೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಧನಂಜಯ್ ಅವ್ರಿಗೆ ತುಂಬ ಬೆಸ್ಟ್ ವಿಶಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ವರ್ಷ ಅಂತ ಅವ್ರಿಗೆ ಪರಿಚಯ. ಆ್ಯಂಡ್ ನಿಜವಾಗ್ಲೂ ಐ ಆಮ್ ಹಿಯರ್ ಟು ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಆಮ್ ಹಿಯರ್ ಫಾರ್ ದ ರಿಸೆಪ್ಷನ್. ಇವತ್ತು ನಿಜವಾಗ್ಲೂ ಧನಂಜಯ್ ಅವರ ಮದುವೆ ಎಲ್ಲ ನಮ್ಮ ರಾಜೇಶ್ ಬ್ರಹ್ಮ ಅವರೆಲ್ಲ ಸ್ನೇಹಿತರು, ದೀಪಕ್, ಗಿರೀಶ್ ಎಲ್ಲ ಬಂದಾಯಿತು. ನಿಜವಾಗ್ಲೂ ಒಂಥರ ದಸರಾ ಸಂಭ್ರಮ ಅಂತಲೇ ಹೇಳ್ಬೋದು. ನಾವು ಎಷ್ಟೋ ಜನ ಸ್ಟಾರ್ಸ್ಗಳು ಮದುವೆಗಳಿಗೆ ಹೋಗಿದ್ವಿ, ಭಾಳ ಒಂದು ವ್ಯವಸ್ಥಿತವಾಗಿ ಹೋಗಿ ಬರ್ತಾ ಇದ್ದವು. ಬಟ್ ಇವತ್ತು ನಿಜವಾಗ್ಲೂ ದಸರಾಲಿ ನುಗ್ಗೋ ಥರ ಮಟ್ಟಕ್ಕೆ ಈ ಒಂದು ವಿಜೃಂಭಣೆಯಿಂದ ಮದುವೆ ಆಗ್ತಾ ಇದೆ. ಅವ್ರಿಗೆ ಮತ್ತು ಆ ದಂಪತಿಗಳಿಗೆ, ಧನಂಜಯ ಅವರ ದಂಪತಿಗಳಿಗೆ ಒಳ್ಳೆಯದಾಗಲಿ. ದೇವರು ಅವರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಡಾಲಿಯವರು ಅಂತೇಳಿ ಈ ಮೂಲಕ ತಿಳಿಸ್ತೀನಿ.